ಟಿವಿ9ನ ವಿಶೇಷ ಕಾರ್ಯಕ್ರಮ ಕಾಲೇಜ್ ಕ್ಯಾಂಪಸ್ಗೆ ನಿಮಗೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಸುಮಾರು ಒಂದು ದಶಕದಿಂದ ನೋಡ್ತಾ ಇದ್ದೀವಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಹೊಸ ಆವಿಷ್ಕಾರಗಳಾಗ್ತಾ ಇದೆ ಅಂತ. ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾನೆ ಇದ್ದೀವಿ. ಎಷ್ಟು ಬೇಗ ನಾವು 2G ಇಂದ 5Gಗೆ ಬಂದ್ವಿ. ಫ್ಲಾಪಿ ಡಿಸ್ಕ್ ಯೂಸ್ ಮಾಡ್ತಾ ಇರೋರು ಈಗ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ನಗರಗಳು ಕೂಡ ಸ್ಮಾರ್ಟ್ ಸಿಟೀಸ್ ಆಗ್ತಾ ಇದೆ. ಮೆಕ್ಯಾನಿಕ್ಸ್ ಅಂತ ಬಂದಾಗ ಆಟೋಮೊಬೈಲ್ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಮುಂದುವರಿತಾ ಇದೆ ನಮ್ಮ ಜಗತ್ತು. ಇದೆಲ್ಲದಕ್ಕೂ ಕೂಡ ಬಹಳ ದೊಡ್ಡ ಕೊಡುಗೆ ಇರುವಂಥದ್ದು ನಮ್ಮ ಯಂಗ್ ಇಂಜಿನಿಯರಿಂಗ್ ಮೈಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದರೆ ನೀವು ಕೂಡ ಅಂಥ ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಅಂದರೆ ಕೇವಲ ಒಂದು ಯಾವುದೋ ಡಿಗ್ರಿ ಸಿಗುವಂಥ ಕಾಲೇಜನ್ನು ಗಿಟ್ಟಿಸ್ಕೊಂಡು ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ತಕ್ಕಂತೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಆಗುವಂಥ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ಇವತ್ತು ಅಂಥದ್ದೇ ಒಂದು ಕಾಲೇಜನ್ನು ನಾವು ನಿಮಗೆ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಹೊರಡ್ತಾ ಇದ್ದೀವಿ. ನಾವಿವತ್ತು ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರುವಂತಹ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ ನಾವಿವತ್ತಿದ್ದೀವಿ. ಬನ್ನಿ ಹಾಗಾದರೆ BGS ಕಾಲೇಜ್ನಲ್ಲಿ ಯಾವೆಲ್ಲ ಕೋರ್ಸ್ಗಳು ಲಭ್ಯ ಇದೆ, ಕಾಲೇಜ್ ಕ್ಯಾಂಪಸ್ ಯಾವ ರೀತಿಯಾಗಿದೆ, ಇಲ್ಲಿನ ಶಿಕ್ಷಣ ಯಾವ ರೀತಿಯಾಗಿದೆ, ಅದೆಲ್ಲದರ ಬಗ್ಗೆ ನೋಡೋಣ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಖುಷಿ ಕಾವೇರಮ್ಮ. ನಾನು BGS ಕಾಲೇಜ್ನ 4th ಇಯರಲ್ಲಿ ಓದ್ತಾ ಇದ್ದೀನಿ. ಈಗ ಕರೆಂಟ್ಲಿ 7th ಸೆಮಿಸ್ಟರ್. ನನ್ನ ಡಿಪಾರ್ಟ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ವಿ ಸ್ಟಾರ್ಟೆಡ್ ಇನ್ 2022. ಈ ಕಾಲೇಜ್ನ ಮೊದಲನೇ ಬ್ಯಾಚ್ ಆಗಿ ನಾನು ಸೇರ್ಕೊಂಡಿದ್ದೀನಿ. ಕಾಲೇಜ್ ಎನ್ವೈರ್ನ್ಮೆಂಟ್ ಇಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಮತ್ತು ಫ್ಯಾಕಲ್ಟೀಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ಸ್ಟೂಡೆಂಟ್ಸ್ಗೂ ಕಲಿಯೋಕ್ಕೆ ಮತ್ತು ಬೆಳೆಯೋಕ್ಕೆ ಒಂದು ಒಳ್ಳೆ ಎನ್ವೈರ್ನ್ಮೆಂಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಕಾಲೇಜ್ ದೇ ವಾಂಟ್ ಟು ಏಮ್ ಅಟ್ ದ ಬೆಸ್ಟ್. ಸೊ ಎಲ್ಲಾದರೂ ನಮಗೆ ಬೆಸ್ಟ್ ಫೆಸಿಲಿಟೀಸ್ ಕೊಡಬೇಕು ಅನ್ನೋ ಒಂದು ಏಮಲ್ಲಿ ಈ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡ್ತಿದೆ. ಅದೇ ಥರ ಸ್ಟೂಡೆಂಟ್ಸ್ ಕೂಡ ಕೋಆಪ್ರೇಟ್ ಮಾಡ್ತಿದ್ದೀವಿ. ವಿ ಹ್ಯಾವ್ ಅ ವೆರಿ ಗುಡ್ ಆ್ಯಂಡ್ ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಅಂತ ಹೇಳ್ಬೋದು. PUC ಮುಗಿದ ತಕ್ಷಣ ದ ನೆಕ್ಸ್ಟ್ ಸ್ಟೆಪ್ ವಾಸ್ ಇಂಜಿನಿಯರಿಂಗ್. ಸೊ ಎಲ್ಲಿ ಹೋಗಬೇಕು ಅಂತ ಇನಿಷಿಯಲಿ ತುಂಬ ಕನ್ಫ್ಯೂಷನ್ಸ್ ಆಯಿತು. ಸಾವಿರಾರು ಕಡೆ ಬೇರೆ ಕಾಲೇಜಸಲ್ಲೆಲ್ಲ ಟ್ರೈ ಮಾಡಾದಮೇಲೆ ಫೈನಲಿ ಐ ಡಿಸೈಡೆಡ್ ಟು ಜಾಯಿನ್ BGS. ಐ ಥಿಂಕ್ ಈ ಬ್ರಾಂಚ್ನ ಯಾಕೆ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಕರೆಂಟ್ಲಿ ಐ ಥಿಂಕ್ ಇಂಡಸ್ಟ್ರಿನಲ್ಲಿ ಎವ್ರಿ ಒನ್ ದೇ ಟಾಕ್ ಅಬೌಟ್ ಆ್ಯಂಡ್ ದೇ ನೋ ವಾಟ್ AI ಇಸ್. ಸೊ ಆದ ಕಾರಣ ನಾನು AIDSನ ಚೂಸ್ ಮಾಡಿದೆ. ಮತ್ತು ಕೆಲವೊಂದು ಫ್ಯಾಮಿಲಿ ಸಜೆಷನ್ಸಿಂದನೂ ಐ ಚೋಸ್ ದಿಸ್ ಬ್ರಾಂಚ್. ಆ್ಯಂಡ್ ದಟ್ಸ್ ದ ರೀಸನ್ ಐ ಜಾಯಿಂಡ್. ಆ್ಯಂಡ್ ಮೇನ್ಲಿ ಆಲ್ ದ ಬ್ರಾಂಚಸ್ ನಮ್ಮ ಕಾಲೇಜಲ್ಲಿರೋದು ಇಸ್ ಆಲ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಓನ್ಲಿ. ಬಟ್ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಮಾತ್ರ ವೇರಿಯೇಷನ್ಸ್ ಇರುತ್ತೆ. ಸೊ ಅದ್ರ ತಕ್ಕನಾಗೆ ನೀವು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ನಮಗೆ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಮಿನಿ ಪ್ರಾಜೆಕ್ಟ್ ಎಸ್ ವೆಲ್ಸ್. ಅದು ಅಲ್ಲದೆ ನೀವು ನಿಮ್ಮ ಸ್ವಂತವಾಗಿ ಪ್ರಾಜೆಕ್ಟ್ಸ್ ಮಾಡೋದಾದರೂ ದ ಕಾಲೇಜ್ ವಿಲ್ ಸಪೋರ್ಟ್ ಯು. ಆ್ಯಂಡ್ ಐ ಥಿಂಕ್ ನಮ್ಮ ಕಾಲೇಜ್ ಮೇನ್ ಫೋಕಸ್ ಮಾಡ್ತಾರೆ ಬಿಕಾಸ್ ಆನ್ ಎಕ್ಸ್ಟ್ರಾ ಪ್ರಾಜೆಕ್ಟ್ಸ್ ಆ್ಯಂಡ್ ದೇ ವಾಂಟ್ ಅಸ್ ಟು ಡೂ ರಿಸರ್ಚ್ ಓರಿಯೆಂಟೆಡ್ ಇಂಜಿನಿಯರಿಂಗ್ ಆಸ್ ವೆಲ್. ಸೊ ಐ ಥಿಂಕ್ ಆ ಒಂದು ಆಸ್ಪೆಕ್ಟಲ್ಲಿ ಕಾಲೇಜು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಆದಿತ್ಯ. ನಾನು ಕೊನೆಯ ವರ್ಷದ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ನಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಮ್ಮ ಕಾಲೇಜ್ ನಮ್ಮನ್ನ ಎಂಕರೇಜ್ ಮಾಡೋದು ವೇರಿಯಸ್ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸೊ ನಾನು ಒನ್ ಆಫ್ ದ ಫಸ್ಟ್ ಸ್ಟೂಡೆಂಟ್ಸ್ ಟು ಜಾಯಿನ್ ದಿಸ್ ಕಾಲೇಜ್. ಆ್ಯಕ್ಚುಲಿ ನಾವು ಮೊದಲನೇ ಸೆಮ್ಮಲ್ಲೇ ಇರುವಾಗ ನಮ್ಮ ಕಾಲೇಜು ಬೇರೆ ದೊಡ್ಡ ಕಾಲೇಜಸ್ NIT IIT ಇದ್ದ ತನಕ ಕಾಲೇಜ್ಗಳು ನಮ್ಮ ಏನು ಮಾಡ್ತಾರೆ, ಅವ್ರ ಸ್ಟೂಡೆಂಟ್ಸ್ ಹೇಗಿರ್ತಾರೆ, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಆ್ಯಂಡ್ ಅದರ್ ಕಾಲೇಜಸ್ ಅದೆಲ್ಲ ನೋಡಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಮ್ಮ ಫಸ್ಟ್ ಸೆಮಿಸ್ಟರಲ್ಲೇ ಇರುವಾಗ ನಮ್ಮನ್ನ NITK ಸೂರತ್ಕಲ್ಲಿ ಕಳಿಸಿದ್ರು. ಅಲ್ಲಿ ನಾವು ಎಲ್ಲ ಒಂದು ಎಕ್ಸ್ಪೋಜರ್ ಸಿಕ್ತು ನಮಗೆ. ಫಸ್ಟ್ ಸೆಮಿಸ್ಟರ್ಗೆ ಯಾರಿಗೂ ಆ ಥರ ಎಕ್ಸ್ಪೋಜರ್ ಸಿಗೋಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಫಸ್ಟ್ ಸೆಮಿಸ್ಟ್ರಿಂದನೇ ಎಲ್ಲ ಸ್ಟೂಡೆಂಟ್ಸ್ಗೆ ಒಂಥರ ಎಂಕರೇಜ್ ಮಾಡ್ತಾರೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ. ಅದಾದಮೇಲೆ ಸೆಕೆಂಡ್ ಸೆಮ್ಮಿಗೆ ಬಂದ್ವಿ ನಾವು. ಸೆಕೆಂಡ್ ಸೆಮ್ಮಿಗೆ ಬಂದಿರುವಾಗ ಅವಾಗ ಜಸ್ಟ್ ನಾವು ಕೋಡಿಂಗ್ ಅದೆಲ್ಲ ಕಲ್ತಿದ್ವಿ. ಅದೇ ಟೈಮಲ್ಲಿ ನಮ್ಮ ಕಾಲೇಜು ನಮ್ಮನ್ನ ಹ್ಯಾಕಥಾನ್ ಕಾಂಪಿಟೇಷನ್ಸಿಗೆ ಇವಾಗಿಂದನೇ ಪಾರ್ಟಿಸಿಪೇಟ್ ಮಾಡಿ, ಬೇರೆ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಪ್ರೋತ್ಸಾಹನವನ್ನು ನೀಡಿದರು. ಆವಾಗ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಸೆಕೆಂಡ್ ಪ್ಲೇಸನ್ನು ಗೆದ್ಕೊಂಬಂದ್ವಿ. ಸೊ ಫಸ್ಟ್ ಇಯರಲ್ಲಿ ಇದ್ದ ಮಕ್ಕಳು ನಾವು ಫೈನಲ್ ಇಯರಲ್ಲಿರೋ ಮಕ್ಕಳು ಮತ್ತು ಫೈನಲ್ ಇರೋ ಮಕ್ಕಳ ಜೊತೆ ಕಾಂಪೀಟ್ ಮಾಡಿ ಅದರಲ್ಲಿ ನಾವು ಸೆಕೆಂಡ್ ಪ್ಲೇಸ್ನ ಗೆದ್ದಿದ್ದೀವಿ. ಸೊ ಅದು ಒಂಥರ ನಮಗೆ ತುಂಬ ಹೆಮ್ಮೆ ವಿಚಾರ ಆಗಿತ್ತು. ಆಮೇಲೆ ಹಿಂಗೆ ಮುಂದೆ ಹೋಗ್ತಾ ನಮ್ಮ ಕಾಲೇಜ್ ವೇರಿಯಸ್ ಕಾಂಪಿಟೇಷನ್ಸು ಅಂದರೆ ಹ್ಯಾಕಥಾನ್ ಕ್ವಿಝಸಲ್ಲಿ ಎಲ್ಲ ಸ್ಟೂಡೆಂಟ್ಸ್ನ ಎಂಕರೇಜ್ ಮಾಡಿ ಅಂತ ಕಳಿಸ್ತಾರೆ. ಹಾಗೆ ಫೈನಾನ್ಷಿಯಲ್ ಏಡು ಕೊಡ್ತಾರೆ. ಅಕಸ್ಮಾತ್ ಇವಾಗ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂದರೆ ನಮ್ಮ ಕಾಲೇಜೇ ನಮಗೆ ಸಹಾಯ ಮಾಡ್ತಾರೆ. ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅದು ಬರ್ತಾವಾಗ ಮೇಜರ್ ಅಚೀವ್ಮೆಂಟ್ ಏನಂದರೆ
ನಮ್ಮದು ಐದನೇ ಸೆಮಿಸ್ಟ್ರಲ್ಲಿ ಇರುವಾಗ ನಾಸಾ ಸ್ಪೇಸ್ ಏಜೆನ್ಸಿ US ಅಲ್ಲಿ ಇದ್ದ ತನಕ ನಾಸಾ ಸ್ಪೇಸ್ ಏಜೆನ್ಸಿ ಅವರು ನಾಸಾ ಸ್ಪೇಸ್ ಆಫ್ ಚಾಲೆಂಜ್ ಅಂತ ಪ್ರತಿ ವರ್ಷ ಒಂದು ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ ಸರು, ನಮ್ಮ ಫ್ಯಾಕಲ್ಟಿ ಎಲ್ಲ ನಮ್ಮನ್ನ ತುಂಬ ಪ್ರೋತ್ಸಾಹವನ್ನು ನೀಡಿದರು. ಪಾರ್ಟಿಸಿಪೇಟ್ ಮಾಡಿ, ಒಳ್ಳೇದಾಗತ್ತೆ ನಿಮಗೆ ಅಂತ ಹೇಳಿದರು. ಪೇಯಿಂಗ್ ಹೀಟ್ ಟು ದಟ್, ಅಂದರೆ ಆ ಮಾತನ್ನ ನಾವು ಕೇಳಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಭಾಗವಹಿಸಿದ್ವಿ ಆ ಸ್ಪರ್ಧೆಯಲ್ಲಿ. ಅದರಲ್ಲಿ ವಿ ಆರ್ ಪ್ರೌಡ್ ಟು ಸೇ ದಟ್ BGS CET ಇಂದ ನಾವು ಮಕ್ಕಳು ನಾವು ನಮ್ಮ ದೇಶನ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದ್ದೀವಿ. ಅದರಲ್ಲೂ ವರ್ಲ್ಡಲ್ಲಿ ಟಾಪ್ 20 ಕ್ವಾಲಿಫೈ ಆಗಿದ್ವಿ ನಾವು. ಸೊ ಹಿಂಗೆ ನಮ್ಮ ಕಾಲೇಜು ಸುಮಾರು ಆ್ಯಕ್ಟಿವಿಟೀಸಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೋರ್ ಟೆಕ್ನಿಕಲಾಗಿ ಮಾತಾಡಬೇಕಾದ್ರೆ ಒರಾಕಲ್ಲು ಮತ್ತು L&T ಇಂಥ ಪ್ರಸಿದ್ಧ ಕಂಪನಿ, ಕಾರ್ಪೊರೇಟ್ ಕಂಪನಿ, ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಕಾಂಪಿಟೇಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲೂ ನಮ್ಮ ಕಾಲೇಜ್ ಪಾರ್ಟಿಸಿಪೇಟ್ ಮಾಡಿ, ಭಾಗವಹಿಸಿ ಅಂತ ಹೇಳಿ ಸುಮಾರು ನಮಗೆ ಪುಷ್ ಮಾಡಿದ್ರು, ತಳ್ಳಿದ್ರು ಆ ಕಡೆಗೆ, ಪಾರ್ಟಿಸಿಪೇಟ್ ಮಾಡಿ ಅಂತ. ಅದರಲ್ಲೂ ನಾವು ಭಾಗವಹಿಸಿದ್ವಿ. ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದಾದಮೇಲೆ ನಮಗೆ ಅದರಲ್ಲೂ ಸೆಕೆಂಡ್ ಪ್ಲೇಸ್, ನ್ಯಾಷನಲ್ ಆಲ್ ಓವರ್ ಇಂಡಿಯಾದಲ್ಲಿ ನ್ಯಾಷನಲ್ ಸೆಕೆಂಡ್ ಪ್ಲೇಸ್ ಬಂದಿದೆ. ಸೊ ಅದು ಒಂಥರ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಕಾಲೇಜ್ ನಮ್ಮನ್ನ ತುಂಬ ಸಪೋರ್ಟ್ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅದು ಆಪರ್ಚುನಿಟಿ ಬರೀ ನಾವು ಉಪಯೋಗಿಸ್ಬೇಕಷ್ಟೇ. ಜೈ ಶ್ರೀ ಗುರುದೇವ್. ನಾನು ಕಾಶ್ಮೀರ ಆರ್ ಗೌಡ, ಕರೆಂಟ್ಲಿ ಫೈನಲ್ ಇಯರ್ ಸ್ಟೂಡೆಂಟ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್. ಸೊ ನಮ್ಮ ಕಾಲೇಜ್ ಜಸ್ಟ್ ನಾಟ್ ಅಕಾಡೆಮಿಕ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್. ನಮ್ಮ ಕಾಲೇಜ್ ಫೋಕಸಸ್ ಆನ್ ಓವರಾಲ್ ಡೆವಲಪ್ಮೆಂಟ್. ಬರೀ ಎಜುಕೇಷನ್ ಅಲ್ಲದೆ ಸ್ಪೋರ್ಟ್ಸ್, ಕಲ್ಚರಲ್ಸ್ ಆ್ಯಂಡ್ ಕ್ಲಬ್ಸ್ ಕೂಡ ಇದೆ ನಮ್ಮ ಕಾಲೇಜಲ್ಲಿ. ಸೊ ಸ್ಪೋರ್ಟ್ಸ್ ಅಂತ ತೊಗೊಂಡ್ರೆ ನಮ್ಮ ಕಾಲೇಜ್ ಎವ್ರಿ ಇಯರ್ VTU level competitions ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಫ್ರಮ್ ಫಸ್ಟ್ ಸೆಮ್ ಇಟ್ ಸೆಲ್ಫ್ ಟೈಕಾಂಡೋಲಿ ವಿ ಹ್ಯಾಡ್ ಒನ್ ಸೆಕೆಂಡ್ ಪ್ಲೇಸ್. ಆ್ಯಂಡ್ ಆಲ್ಸೋ ಎವ್ರಿ ಇಯರ್ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ನಡೆಯುತ್ತೆ. ಆ್ಯಂಡ್ ವೇರಿಯಸ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್, VTU ಕಾಂಪಿಟೇಷನ್ಸಲ್ಲಿ ವಿ ಹ್ಯಾವ್ ಒನ್. ಆ್ಯಂಡ್ ಲೈಕ್ ದ್ಯಾಟ್ ನಮ್ಮ ಕಾಲೇಜ್ ಆಲ್ಸೋ ಸಪೋರ್ಟ್ ಸ್ಪೋರ್ಟ್ಸ್. ಕಲ್ಚರಲ್ಸ್ ಬಂದರೆ ವಿ ಹ್ಯಾವ್ ಆರ್ ಆ್ಯನ್ಯುವಲ್ ಫೆಸ್ಟ್ ಕೂಡ ನಡೆಯುತ್ತೆ. ಎವ್ರಿ ಇಯರ್ ವಿ ಹ್ಯಾವ್ ಆ್ಯನ್ಯುವಲ್ ಫೆಸ್ಟ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಇಂಟರ್ ಬ್ರಾಂಚಸ್ ಕಾಂಪಿಟೇಷನ್ಸ್ ಕೂಡ ನಡೆಯುತ್ತೆ. ಆ್ಯಂಡ್ ಎಸ್ಪೆಷಲಿ VTU ಲೆವೆಲ್ ಕಾಂಪಿಟೇಷನ್ಸಲ್ಲಿ ನಮ್ಮ ಕಾಲೇಜ್ ತುಂಬ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನಾವು ವಿ ಒನ್ ಮೆನಿ ಅವಾರ್ಡ್ಸ್ ಇನ್ VTU ಲೆವೆಲ್ ಕಾಂಪಿಟೇಷನ್ಸ್ ಲೈಕ್ ಕಲ್ಚರಲ್ಸ್ ಅಂತ ಬಂದರೂ ಕೂಡ. ಸೊ ನಮ್ಮ ಸ್ಪೋರ್ಟ್ಸ್, ಕಲ್ಚರಲ್ಸ್ ನಮ್ಮ ಕಾಲೇಜ್ ಲೈಕ್ ಇಟ್ಸ್ ವೆರಿ ಡೈವರ್ಸ್. ನಮ್ಮ ಎರಡೂ ಸಪೋರ್ಟ್ ಮಾಡುತ್ತೆ ಕಾಲೇಜ್. ಆ್ಯಂಡ್ ನಾವು ಕೂಡ ಲೈಕ್ ಸ್ಟೂಡೆಂಟ್ಸ್ ವಿ ಆರ್ ಆಲ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ಸ್. ಆ್ಯಂಡ್ ಇದು ಬಿಟ್ಟು ಕಾಲೇಜ್ನ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಕ್ಲಬ್ ಕೂಡ. ಸೊ ಕ್ಲಬ್ಸಲ್ಲಿ ವೆರಿ ಹೇಳಬೇಕು ಅಂತಂದರೆ ವಿ ಹ್ಯಾವ್ ಕೋಡಿಂಗ್ ಕ್ಲಬ್. ಲೈಕ್ ನಮ್ಮದು ಮೇನ್ಲಿ IT ಓರಿಯೆಂಟೆಡ್ ಆಗಿರೋದ್ರಿಂದ ವಿ ಹ್ಯಾವ್ ಕೋಡಿಂಗ್ ಕ್ಲಬ್. ಸೊ ಆ ಕೋಡಿಂಗ್ ಕ್ಲಬ್ಬಲ್ಲಿ ಇಟ್ಸ್ ಲೈಕ್ ಅ ವೆರಿ ಫ್ರೆಂಡ್ಲಿ ಎನ್ವೈರ್ಮೆಂಟ್. ಎವ್ರಿಬಡಿ ಸಿಟ್, ಶೇರ್ ನಾಲೆಡ್ಜ್, ಆ್ಯಂಡ್ ಆಲ್ಸೋ ದೇ ಪಾರ್ಟಿಸಿಪೇಟ್ ಇನ್ ವೇರಿಯಸ್ ಹ್ಯಾಕಥಾನ್ಸ್ ಫ್ರಮ್ ದಿ ಕ್ಲಬ್. ಆ್ಯಂಡ್ ಇನ್ನೊಂದು ಬಂದು ವಿ ಹ್ಯಾವ್ YRC ಯೂತ್ ರೆಡ್ ಕ್ರಾಸ್ ಕ್ಲಬ್ ಅಂತ. ಸೊ ದ್ಯಾಟ್ ಈಸ್ ಅ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಲಬ್ ಫ್ರಮ್ ಆಲ್ ಅದರ್ ಕ್ಲಬ್ಸ್. ಇಟ್ ಫೋಕಸ್ ಆನ್ ಹೆಲ್ತ್ ಆ್ಯಂಡ್ ಆಲ್ಸೋ about service and something like that. So nam college clubs is very diverse again. This all are possible because nam college principal sir and faculties and everybody, they all support, and they've tumba neat facilities ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಸ್ಪೋರ್ಟ್ಸ್, ಕಲ್ಚರಲ್ಸ್ ಆ್ಯಂಡ್ ಕ್ಲಬ್ಗೋಸ್ಕರ. ಸೊ ಅಟ್ ದಿ ಎಂಡ್ ನಾನು ಹೇಳೋದಿಷ್ಟೇ, ನಮ್ಮ ಕಾಲೇಜ್ ನಾಟ್ ಜಸ್ಟ್ ಆ್ಯಕ್ಟಿವಿಟೀಸ್, ನಾಟ್ ಜಸ್ಟ್ academic oriented, it is overall. ಸೊ ಎಲ್ಲ ಡೆವಲಪ್ಮೆಂಟ್ ಲೈಕ್ ಮಕ್ಳಿಗೆ ಎಲ್ಲದನ್ನೂ ಫೆಸಿಲಿಟೇಟ್ ಮಾಡುತ್ತೆ, ಸ್ಪೋರ್ಟ್ಸ್, ಕಲ್ಚರಲ್ಸ್ ಆ್ಯಂಡ್ ಕ್ಲಬ್ಸ್. ಸೊ ನಾಟ್ ಜಸ್ಟ್ ಫ್ರಮ್ HR ಟು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ಸ್ ನಮ್ಮ ಕಾಲೇಜ್ ಎಲ್ಲನೂ ಕವರ್ ಮಾಡುತ್ತೆ. ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಕೈಂಡ್ಸ್ ಆಫ್ ಟ್ಯಾಲೆಂಟ್ಸ್. ಜೈ ಶ್ರೀ ಗುರುದೇವ್. ಮೈ ನೇಮ್ ಇಸ್ ಸಿಂಚನ್. ನಾನು ಫೈನಲ್ ಇಯರ್ AIML ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದೀನಿ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಇಯರಿಂದಲೇ ವಿ ಹವ್ ಬೀನ್ ಟ್ರೈನ್ಡ್ ಫಾರ್ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟಿ. ಆ ಕಾಲೇಜ್ ಹ್ಯಾಸ್ ಬೀನ್ ಟ್ರೈನಿಂಗ್ ಅಸ್ ಆನ್ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸ್. ದೇವ್ ಆಲ್ ಮತ್ತು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ಕರೆದ್ಬಿಟ್ಟು ಬೇರೆ ಬೇರೆ ಇಂಡಸ್ಟ್ರಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರನ್ನ ಕರೆದ್ಬಿಟ್ಟು ಮಾತಾಡಿಸಿ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಬಿಟ್ಟು they give us motivation on how we can face the real world and what skills are exactly required. ಮತ್ತು ಬೇರೆ ದೇಶದಿಂದ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮ್ ಇರುವಾಗ ಸಿಂಗಪೂರಿಂದ ಪ್ರೊಫೆಸರ್ಸ್ನ ಕರೆದ್ಬಿಟ್ಟು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಸ್ಕಿಲ್ಸ್ನ ಯಾವ ಥರ ಇದೆ ಇಂಡಸ್ಟ್ರಿ, ಏನು ಸ್ಕಿಲ್ಸ್ ಬೇಕು ಅದೆಲ್ಲ ಹೇಳ್ಕೊಟ್ರು. ಮತ್ತು ಎವ್ರಿ ಸೆಮ್ಮಲ್ಲಿ ನಮಗೆ ಅದರ್ ದೆನ್ ಆರ್ ಅಕಾಡೆಮಿಕ್ಸ್ ಪ್ಲೇಸ್ಮೆಂಟ್ಗೆ ಏನು ಬೇಕು ಅದೆಲ್ಲ ಹೇಳ್ಕೊಡ್ತಾರೆ.
and we have platforms to test our skills as well. Other than our regular academic VTU exams, ನಮಗೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇದೆ ವೇರ್ ವಿ ಕ್ಯಾನ್ ಟೆಸ್ಟ್ ಆರ್ ಕೋಡಿಂಗ್ ಸ್ಕಿಲ್ಸ್, ಪ್ರೋಗ್ರಾಮಿಂಗ್ ಸ್ಕಿಲ್ಸ್. ಫಸ್ಟ್ ಇಯರಿಂದಲೇ ನಮಗೆ ತುಂಬ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದೀವಿ. 2-3 weeks in a semester is dedicated only for placement activities. ಆ ವೀಕಲ್ಲಿ ನಾವು ನಮ್ಮ ಎಜುಕೇಷನ್ ರಿಲೇಟೆಡ್ ಏನೂ ಮಾಡಲ್ಲ, ಓನ್ಲಿ ರಿಲೇಟೆಡ್ ಟು ಪ್ಲೇಸ್ಮೆಂಟ್ಸ್ ಆ್ಯಂಡ್ ದ ಸ್ಕಿಲ್ಸ್ ನೀಡೆಡ್ ಟು ಸಿಟ್ ಫಾರ್ ದ ಪ್ಲೇಸ್ಮೆಂಟ್. ಮತ್ತು ನಾವು ಇವಾಗ 7th semester ಬಂದಿದ್ದು, ಸೊ ವಿ ಹ್ಯಾವ್ ನಾಟ್ ಸ್ಯಾಟ್ ಫಾರ್ ಪ್ಲೇಸ್ಮೆಂಟ್ಸ್ ಯೆಟ್, ಬಟ್ ಐ ಕ್ಯಾನ್ ಟೆಲ್ ಲೈಕ್ ಮೋಸ್ಟ್ ಆಫ್ ಅಸ್ ಆರ್ ready to face what companies come and questions they'll ask, because we've been trained right from the first semester. ನನ್ನ ಹೆಸರು ಹೊನ್ನಲು. ಐಮ್ ಅ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನನ್ನ ಡಿಪಾರ್ಟ್ಮೆಂಟ್ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್. ಸೊ ನಾನು ಇವಾಗ ಫ್ರೆಷರ್ ಆಗಿ ಈ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ. ನನ್ನದೇ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನನಗೆ ಸೀನಿಯರ್ಸಿಂದ ಇನ್ಪುಟ್ಸ್ ಏನಷ್ಟು ಸಿಕ್ಕಿಲ್ಲ ಅಂದ್ರೂ ನನ್ನ ಟೀಚರ್ಸೇ ನನಗೆ ತುಂಬ ಇನ್ಪುಟ್ಸ್ ಕೊಟ್ಟು ಸಪೋರ್ಟಿವ್ ಆಗಿದ್ದಾರೆ. ದೇ ಮೋರ್ ಫ್ರೆಂಡ್ಲಿ. ಆ್ಯಂಡ್ ಯಾವತ್ತೂ ಒಂದು ಟೈಮ್ ಸ್ಲಾಟ್ ಆದಮೇಲೆ, ಕಾಲೇಜ್ ಅವರ್ಸ್ ಆದಮೇಲೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅನ್ನಂತ ಏನಿಲ್ಲ. ದೇ ಆರ್ ಅವೈಲಬಲ್ 24/7. ಸೊ ಮನೆಗೆ ಹೋಗಿನೂ ಐ ಕ್ಯಾನ್ ಆಸ್ಕ್ ದೆಮ್ ಡೌಟ್ಸ್, ಐ ಕ್ಯಾನ್ ಪಿಂಗ್ ದೆಮ್. ಸೊ ಅವ್ರನ್ನ ಎಷ್ಟು ಇದೇ ಟೈಮ್ ಇದೇ ಸ್ಲಾಟ್ ಕಾಲೇಜ್ ಆದಮೇಲೆ ಕೇಳೋಕ್ಕಾಗಲ್ಲ, ಏನೂ ಕೇಳೋಕ್ಕಾಗಲ್ಲ ಆ ಥರ ಏನಿಲ್ಲ. ಸೊ ಮನೆಗೆ ಹೋದ್ಮೇಲೂ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳಿದ್ರೆ ದೆಲ್ ರೆಸ್ಪಾಂಡ್. ಸೊ ನಾವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ಸೇ ಎಲ್ಲ ಈ ಕಾಲೇಜಲ್ಲಿರೋದ್ರಿಂದ ಐ ಥಿಂಕ್ ಲ್ಯಾಬ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಸೊ ಎಲ್ಲ ಬ್ರಾಂಚಸ್ಗೂ ಅಷ್ಟೇ ಸೆಪ್ರೇಟಾಗಿ ಲ್ಯಾಬ್ಸ್ ಇದೆ, ಸೊ ದ್ಯಾಟ್ ವಿ ಕ್ಯಾನ್ ಬಿಲ್ಡ್ ಅ ಪ್ರಾಕ್ಟಿಕಲ್ ಸ್ಕಿಲ್ಸ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಕಲಿಯೋದಕ್ಕೂ ಸ್ಪೇಸ್ ಇದೆ. ಸೊ ಕಾಲೇಜ್ ಅವರ್ಸ್ ಆದಮೇಲೂ ಕೆಲವೊಂದು ಅವರ್ಸಲ್ಲಿ ವಿ ಕ್ಯಾನ್ ಕಮ್ ಆ್ಯಂಡ್ ಪ್ರಾಕ್ಟೀಸ್. ಫ್ರೀ ಟೈಮ್ ಏನಿದ್ರೂ ವಿ ಕ್ಯಾನ್ ಕಮ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಇದಾಗಿತ್ತು ಇವತ್ತಿನ ಕಾಲೇಜ್ ಕ್ಯಾಂಪಸ್. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಜೊತೆ ಅನುಷಾ ಗೋಪಾಲಕೃಷ್ಣ, TV9 ಬೆಂಗಳೂರು.